ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನಾವೆಲ್ಲರೂ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು. ಆದರೆ ನಮ್ಮ ರಾಯರ ಪೂರ್ವಾಶ್ರಮದ ಮೂಲ ಹೆಸರು ವೆಂಕಟನಾಥ ಅಂತ. ನಿಮಗೂ ಗೊತ್ತಾ? ಹೌದು, ರಾಯರ ತಂದೆ ತಾಯಿಗೆ ಕಲಿಯುಗದ ಪ್ರತ್ಯಕ್ಷ ದೈವ ಆದ ಆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದಲೇ ರಾಯರು ಜನಿಸುತ್ತಾರೆ. ಹಾಗಾಗಿ ರಾಯರಿಗೂ ತಿರುಪತಿ ತಿಮ್ಮಪ್ಪನಿಗೂ ಒಂದು ಜನ್ಮ ಜನ್ಮಾಂತರದ ನಂಟಿದೆ. ಇವತ್ತು ನಮ್ಮ ಚಾನೆಲ್ನಲ್ಲಿ ಮೊದಲ ಬಾರಿಗೆ ಆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯಲ್ಲಿ ಇಂದಿಗೂ ನಡೆಯುವ ವಿಜ್ಞಾನಕ್ಕೂ ಸವಾಲಾಗಿರುವ ನಿಗೂಢ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಭೌಗೋಳಿಕವಾಗಿ ನೋಡಿದರೆ ತಿರುಪತಿ ಬೆಟ್ಟವಿರುವುದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ. ಇಲ್ಲಿಗೆ ಹತ್ತಿರವಿರುವ ಬಂಗಾಳ ಕೊಲ್ಲಿ ಸಮುದ್ರವೇ ಕನಿಷ್ಠ 100ರಿಂದ 120 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ಮೇಲೆ ಯಾವುದೇ ಸಮುದ್ರವಾಗಲಿ ದೊಡ್ಡ ನದಿಯಾಗಲಿ ಇಲ್ಲ. ಆದರೆ ಗರ್ಭಗುಡಿಯಲ್ಲಿರುವ ಆ ಕಲ್ಲಿನ ಮೂರ್ತಿಯ ಹಿಂಭಾಗದಲ್ಲಿ, ಅಂದರೆ ಸ್ವಾಮಿಯ ಬೆನ್ನಿನ ಭಾಗದಲ್ಲಿ ಕಿವಿ ಇಟ್ಟರೆ ಇಂದಿಗೂ ನಿರಂತರವಾಗಿ ಸಮುದ್ರದ ಅಲೆಗಳು ಬಂದು ಕಲ್ಲಿಗೆ ಅಪ್ಪಳಿಸಿದಾಗ ಬರುವಂತಹ ಹುಂ ಎನ್ನುವ ಗಂಭೀರವಾದ ಶಬ್ದ ಕೇಳಿಸುತ್ತದೆ. ವೀಕ್ಷಕರೇ, ಯೋಚನೆ ಮಾಡಿ ನೋಡಿ. ಸುತ್ತಲೂ ಬೆಟ್ಟಗಳು, 100 ಕಿಲೋಮೀಟರ್ ದೂರದಲ್ಲಿರೋ ಸಮುದ್ರ. ಆದರೆ ತಿಮ್ಮಪ್ಪನ ಬೆನ್ನಿನ ಹಿಂದೆ ಮಾತ್ರ ಸಮುದ್ರದ ಸದ್ದು. ಇದರ ಹಿಂದೆ ಭಕ್ತರದೇ ಆದ ಒಂದು ಬಲವಾದ ನಂಬಿಕೆ ಇದೆ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಮೂಲ ಸ್ಥಾನ ಕ್ಷೀರಸಾಗರ, ಅಂದರೆ ಹಾಲಿನ ಸಮುದ್ರ. ಕಲಿಯುಗದ ಭಕ್ತರನ್ನು ಉದ್ಧಾರ ಮಾಡಲು ಸ್ವಾಮಿ ಕ್ಷೀರಸಾಗರವನ್ನು ಬಿಟ್ಟು ತಿರುಪತಿ ಬೆಟ್ಟಕ್ಕೆ ಬಂದು ನೆಲೆಸಿದರು. ಆ ಸಮುದ್ರದ ಕನೆಕ್ಷನ್ ಇಂದಿಗೂ ಸ್ವಾಮಿಯ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಈ ಸದ್ದು ಸಾಕ್ಷಿ ಅಂತ ಭಕ್ತರು ಭಾವಿಸ್ತಾರೆ. ವಿಜ್ಞಾನಿಗಳ ಧ್ವನಿ ತರಂಗಗಳ ಬಗ್ಗೆ ಎಷ್ಟೇ ಸಂಶೋಧನೆ ನಡೆಸಿದ್ರೂ ಗರ್ಭಗುಡಿಯ ಒಳಗಿರೋ ಆ ಕಲ್ಲಿನಿಂದ ಈ ಸದ್ದು ಹೇಗೆ ಹೊರಹೊಮ್ಮುತ್ತದೆ ಅನ್ನೋ ರಹಸ್ಯವನ್ನ ಭೇದಿಸಲು ಇಂದಿಗೂ ಸಾಧ್ಯವಾಗಿಲ್ಲ. ತಿರುಪತಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 3200 ಅಡಿ ಎತ್ತರದಲ್ಲಿದೆ. ಹಾಗಾಗಿ ಅಲ್ಲಿನ ಹವಾಮಾನ ಯಾವಾಗಲೂ ತಂಪಾಗಿರುತ್ತದೆ. ಇನ್ನು ಕಲ್ಲಿನ ಗರ್ಭಗುಡಿಯ ಒಳಗಂತೂ ಹೊರಗಿನ ಬಿಸಿಲು ತಾಕದೆ ವಿಪರೀತ ತಂಪಾದ ವಾತಾವರಣ ಇರುತ್ತದೆ. ಕಲ್ಲು ಎಂದಿಗೂ ಬಿಸಿಯಾಗುವುದಿಲ್ಲ ಅಥವಾ ತಾನಾಗಿಯೇ ನೀರನ್ನು ಉತ್ಪತ್ತಿ ಮಾಡುವುದಿಲ್ಲ. ಆದರೆ ವೆಂಕಟೇಶ್ವರರ ಸ್ವಾಮಿಯ ವಿಗ್ರಹಕ್ಕೆ ನಿಯಮಿತವಾಗಿ ಬೆವರಿನ ಹನಿಗಳು ಮೂಡುತ್ತವೆ. ಇನ್ನು ಮತ್ತೊಂದು ಅಚ್ಚರಿಯ ವಿಷಯ ಅಂದ್ರೆ ಸ್ವಾಮಿಯ ಮೂರ್ತಿಗೆ ಬೆವರು ಬರೋದು. ವೀಕ್ಷಕರೇ, ನಾವೆಲ್ಲರೂ ಬಿಸಿಲಿಗೆ ಹೋದ್ರೆ ಬೆವರುತ್ತೀವಿ. ಆದ್ರೆ ಕಲ್ಲಿನ ಮೂರ್ತಿ ಬೆವರುತ್ತೆ ಅಂದ್ರೆ ನಂಬೋಕೆ ಸಾಧ್ಯನಾ? ಹೌದು, ತಿರುಪತಿ ಗರ್ಭಗುಡಿ ಎಷ್ಟೇ ತಂಪಾಗಿದ್ರೂ ಸ್ವಾಮಿಯ ಮೂರ್ತಿಯ ಮುಖದ ಮೇಲೆ ಮತ್ತು ಶರೀರದ ಮೇಲೆ ಸಣ್ಣ ಸಣ್ಣ ನೀರಿನ ಹನಿಗಳು, ಅಂದ್ರೆ ಬೆವರಿನ ಹನಿಗಳು ಕಾಣಿಸಿಕೊಳ್ಳುತ್ತದೆ. ಸ್ವಾಮಿ ಇಂದಿಗೂ ಅಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ. ಅವರ ದೇಹದಲ್ಲಿ ಇಂದಿಗೂ ಪ್ರಾಣಶಕ್ತಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪವಾಡ ಬೇಕಾ? ಅಲ್ಲಿನ ಪ್ರಧಾನ ಅರ್ಚಕರು ಪ್ರತಿದಿನ ಪೂಜೆಯ ನಡುವೆ ಅತ್ಯಂತ ಮೃದುವಾದ ಪಟ್ಟು ವಸ್ತ್ರದಿಂದ ಸ್ವಾಮಿಯ ಮುಖ ಹಾಗೂ ದೇಹದ ಬೆವರನ್ನು ಒರೆಸುತ್ತಲೇ ಇರುತ್ತಾರೆ. ವಿಜ್ಞಾನದ ಪ್ರಕಾರ ಕಲ್ಲಿನ ವಿಗ್ರಹ ಹೀಗೆ ಬೆವರಲು ಯಾವುದೇ ತಾಂತ್ರಿಕ ಕಾರಣಗಳೇ ಸಿಕ್ಕಿಲ್ಲ. ಹೀಗೆ ವಿಜ್ಞಾನ ಲೋಕಕ್ಕೆ ಇಂದಿಗೂ ಸವಾಲಾಗಿ ನಿಗೂಢವಾಗಿಯೇ ಉಳಿದಿರುವ ಈ ಬೆವರಿನ ರಹಸ್ಯ ಕೋಟ್ಯಾಂತರ ಭಕ್ತರ ಪಾಲಿಗೆ ಮಾತ್ರ ಕಲಿಯುಗದ ಜಾಗೃತ ದೇವದ ಪರಮ ಸತ್ಯ. ಭಗವಂತನು ನಿಜವಾಗಿಯೂ ಜೀವಂತವಾಗಿ ನೆಲೆಸಿದ್ದಾನೆ. ಭಕ್ತ
ಭಕ್ತರ ಕಷ್ಟ ಸುಖಗಳಿಗೆ ಆತ ಸ್ಪಂದಿಸುತ್ತಿದ್ದಾನೆ ಅನ್ನುವುದಕ್ಕೆ ಈ ಪವಾಡವೇ ಸಾಕ್ಷಿ. ಆ ಶ್ರೀನಿವಾಸನ ಶರೀರದಿಂದ ಹೊರಬರುವ ಬೆವರಿನ ಪ್ರತಿ ಹನಿಯು ಆತನ ದಿವ್ಯ ಸಾನ್ನಿಧ್ಯದ ಸಂಕೇತವಾಗಿದೆ. ತರ್ಕ ಮಾಡುವವರಿಗೆ ಇದು ಕೇವಲ ಕಲ್ಲು, ಆದರೆ ನಂಬಿದ ಭಕ್ತರಿಗೆ ಆತನೇ ಜಗತ್ತನ್ನು ಕಾಯುವ ಜಗದೊಡೆಯ. ಆ 7 ಕುಂಡಲವಾಡ ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಗೋವಿಂದ ಗೋವಿಂದ ಗೋವಿಂದ.